ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲ್ದು ಒಂದು ಚಾವ್ರಲೆಟ್ ಅವ್ರದ್ದು ಟವೆರಾ ಗಾಡಿ ಸೇಲ್ ಮುಂದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಗಾಡಿಗಳು ಸೇಲ್ ಆಗಿದ್ರೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇದೇ ತರ ನಿಮ್ದು ಅದರ ಗಾಡಿ ಸೇಲ್ ಆಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನಿಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಯಾರು ಈ ನಂಬರ್ಗೆ ಕಾಲ್ ಮಾಡ್ಕೋಬೇಡಿ. ನಿಮ್ಮ ಗಾಡಿ ಅನ್ನೋದು ಸೇಲ್ಗಿತ್ತು ಅಂದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಂತ ಹೇಳೋದು ವೀಕ್ಷಕರೇ. ಏನಾದ್ರು ಹೇಳಿದಿತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಟವರ್ ಅಲ್ವಾ ಸರ್? ಟವೆರಾ ಹಾಂ, ಚಾರ್ಲೆಟ್ ಕಂಪ್ನಿ ಸರ್. ಓಕೆ, ಎಷ್ಟು ಮಾಡಲು? 10ನೇ ತಿಂಗಳು 2015 ರೀ. 2015 ಮಾಡಲಾ? ಹಾಂ ಸರ್. ಓನರ್ ಎಷ್ಟು ಜನ ಸರ್? ಸೆಕೆಂಡ್ ರೀ. ನೀವೇ ಸೆಕೆಂಡ್ ಓನರಾ? ಹಾಂ, ಸೆಕೆಂಡ್ ರೀ. ಓಕೆ, ಎಷ್ಟು ಓಡಿ ಸರ್ ಗಾಡಿ ಕಿಲೋಮೀಟ್ರು? ಒಂದು 3-3.5 ಒಳಗಿದೆ ಸರ್. ಡೀಸೆಲ್ ಅಲ್ಲ? ಹಾಂ, ಡೀಸೆಲ್ ಸರ್. ಏನು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ? 15-16 ಬರ್ತದೆ ಸರ್. 15-16 ಬರುತ್ತೆ. ಹಾಂ ಸರ್. ಓಕೆ, ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಓಕೆ, ರನ್ನಿಂಗ್ ಇದೆ ಸರ್. ಟೈರ್ಗಳು? ಟೈರ್ 4 ಸೀಲ್ ಇದೆ ಸರ್. 4 ಸೀಲ್ ಇದಾವಾ? ಹಾಂ ಸರ್. ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಒರಿಜಿನಲ್ ಪೇಂಟ್ ಸರ್. ಏನಾದರೂ ಟಿಂಕರ್ ಕೆಲಸ, ಟಚ್ ಅಪ್, ರೀಪೇಂಟು? ಏನಿಲ್ಲ ಸರ್, ಕೆಳಗೆ ರನ್ನಿಂಗ್ ಬೋರ್ಡ್ ಬರ್ತಾವಲ್ಲ ಹಾಂ, ಅದೊಂದೇ. ಯಾಕಂದ್ರೆ ಅಲ್ಲಿ ನೀರು ಹತ್ತಿ ಹೋಗ್ತದೆ, ಅದು ಕಂಪಲ್ಸರಿ ಹಾಕೇಬೇಕಾಗ್ತದೆ ಸರ್. ಹಾಕಿದ್ದೇವೆ, ಅದು ಒಂದೇ ರನ್ನಿಂಗ್ ಬೋರ್ಡ್ ತೆಳಗೆ ಬಿಟ್ಟರೆ ಮತ್ತೊಂದು ಎಲ್ಲಿ ಇಲ್ಲ ರೀ. ಹಾಂ ಹಾಂ. ಕಂಪ್ನಿ ಕಲರ್ ಇದೆ ಸರ್. ಓಕೆ, ಇದರಲ್ಲಿ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್? ಪವರ್ ವಿಂಡೋ ಐತೆ ಸರ್. ಅದು ನಮ್ಮ ಹತ್ರ ಈ ಕಡೆ ನಡೆಯಲ್ಲ, ಡೋರ್ ಹೊಡ್ಕೊಂಬರ್ಲಿಂದ ಅದು ಬಾರ್ ಪವರ್ ವಿಂಡೋ ಹೊಲಕ್ಕೆ ನಾವು ಇದು ಮಾಡಿಬಿಟ್ಟಿದ್ದೇವೆ ಸರ್. ಓಕೆ ಕೈನ್ಸಿ ಹಾಕಿಬಿಟ್ಟಿದ್ದೇವೆ ಸರ್. ಇಲ್ಲ ಅದು ಓಕೆ. ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ರನ್ನಿಂಗು? ಇನ್ನು ಇಂಜನ್ ಅಂದ್ರೆ ಸರ್ 1 ವರ್ಷ ಐತೆ ಸರ್ ಕೆಲಸ ಮಾಡಿಸಿದ. ಯಾಕಂದ್ರೆ ಜರ ಒಂದು ಪೈಪ್ ಲೀಕ್ ಆಗಿ ನಮ್ಮ ಡ್ರೈವರ್ ಹತ್ತಿರ ಅದು ಇಂಜನ್ ಜಾಮ್ ಆಗಿತ್ತು ಸರ್. ಹ್ಞೂ. ಫುಲ್ 65-70 ಸಾವಿರ ಕೊಟ್ಟು ಪೂರ ಒರಿಜಿನಲ್ ಸಾಮಾನು ಹಾಕಿ ಕೆಲಸ ಮಾಡ್ಸೀನಿ ಸರ್. ಓಕೆ. ಇದು ಸಂಘದಾಗ ನಡೀತಿತ್ತು ಸರ್ ನಮ್ಮದು ಸ್ವಂತ ಧರ್ಮಸ್ಥಳ ಸಂಘದಾಗ. ಹ್ಞೂ ಹ್ಞೂ. ಹಂಗಾಗಿ ನಾ ಗಾಡಿ ಇಕ್ಕೋಬೇಕಂತ ಕರೆಕ್ಟ್ ಕೆಲಸ ಮಾಡಿಸ್ಕೊಂಡಿದ್ದೆ. ಅದು ಜರ ಈಗ ಸಂಘದಾಗಿಂದ 2 ವರ್ಷ ಆದ್ಮೇಲೆ ಗಾಡಿ ತೆಗಿತಾರೆ ಸರ್ ಅವರು. ಹ್ಞೂ ಹ್ಞೂ ಹ್ಞೂ. ಅದ್ರಾಗ ಮತ್ತೆ ಹಂಗಾಗಿ ಜರ ವೈಟ್ ಬೋರ್ಡ್ ಇದ್ದಿತ್ತು, ಅದು ವರ್ಕೌಟ್ ಆಗಲ್ದಕ್ಕೆ ಮತ್ತೆ ಟೆಕ್ಸಿ ಬೋರ್ಡ್ ಇತ್ತು ಸರ್, ವೈಟ್ ಬೋರ್ಡ್ ಮಾಡಿಸಿದ್ದೀನಿ ಈಗ. ಹ್ಞೂ ಹ್ಞೂ ಹ್ಞೂ. ಹಂಗಾಗಿ ಗಾಡಿ ಓಕೆ ಇದೆ ಸರ್ ಪೂರ. ಓಕೆ, ಸೀಟ್ ಎಲ್ಲ ಚೆನ್ನಾಗಿದೆ ಒಳಗೆ? ಸೀಟು ಒಂದು 2 ತಿಂಗಳಾಯ್ತು ಸರ್ ಮಾಡಿಸಿ. ಅವು ಪೆಲ್ಲ ಲೆದರ್ ಇದ್ರ ಸೈಡ್ ಇದ್ದವು ಸರ್. ವ್ಯಾಲ್ವೆಟ್ ಬಟ್ಟೆ ಇದ್ದವು ಸರ್, ಅದು ಡಸ್ಟ್ ಹಿಡಿತು ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಈಗ ವ್ಯಾಲ್ವೆಟ್ ಹಾಕಿ ಪೂರ ಇದು ಹಾಕಿನಿ ಸರ್ ಎಕ್ಸಿನ್. ಹ್ಞೂ ಹ್ಞೂ. ಹ್ಞೂ ಸರ್. ಓಕೆ, ರೆಕಾರ್ಡಲ್ಲಿ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ಒರಿಜಿನಲ್ ನಮ್ಮ ಕಡೆ ಇದೆ ಸರ್. ಓಕೆ, ಎಲ್ಲಿರುತ್ತೆ ಸರ್ ಗಾಡಿದು? ಇದು ಗುಲ್ಬರ್ಗ ಡಿಸ್ಟಿಕ್ ಸರ್, ಚಿಂಚೋಳಿ ತಾಲೂಕು ಅಂತ ಬರ್ತದೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ನಮ್ಮದು ಲಾಸ್ಟ್ 3.5 ಇದೆ ಸರ್. ಈಗ ಅರ್ಜೆಂಟ್ ಇದ್ದ ಸಲಕ್ಕೆ ನಾ ಫೈನಲ್ 3ಕ್ಕೆ ಬಿಟ್ಬಿಡೋ ಇದ್ದೀನಿ ಸರ್. ಅದ್ರಾಗ ಲಾಸ್ಟ್ ಫೈನಲೇ ಫೈನಲ್ಲು 3 ಲಕ್ಷ? 3ಕ್ಕೆ ಬಿಟ್ಬಿಡೋದಿದ್ರಿ. ಓಕೆ, ನಂಬರ್ ನಿಮ್ಮದೇ ಹಾಕಿಲ್ಲ ಕಾಂಟ್ಯಾಕ್ಟ್ ನಂಬರು? ಓಕೆ ಸರ್, ನಮ್ಮದೇ ಹಾಕ್ಬಿಡಿ ಸರ್. ಸರಿ ಸರ್, ಓಕೆ.